ಮೂಲಕ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಈಗ ನೋಡಿ ಹಾಲ್ ರೇಟ್ ಜಾಸ್ತಿ ಆಯ್ತು, ಬೇಳೆ ರೇಟ್ ಜಾಸ್ತಿ ಆಯ್ತು, ಬಸ್ ದರ ಹೆಚ್ಚಾಯ್ತು, ಕೊನೆ ಪಕ್ಷ ಈಗ ಮೆಟ್ರೋ ದರ ಕೂಡ ಹೆಚ್ಚಳ ಮಾಡಿದ್ದಾರೆ. ಈಗ ಆ ಗ್ಯಾರಂಟಿ ಎಫೆಕ್ಟ್ ನಿಂದಾಗಿ ಸಾರ್ವಜನಿಕರ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ ಅನ್ನೋದಕ್ಕೆ ಈಗ ಇದೊಂದು ಉದಾಹರಣೆ. ಯಾಕಂತಂದ್ರೆ ಎಲ್ಲಾ ರೇಟ್ ಜಾಸ್ತಿ ಆದ ನಂತರ ಈಗ ಸರ್ಕಾರದ ಕಣ್ಣು ಬಿದ್ದಿರುವಂತದ್ದು ವಿಶ್ವವಿದ್ಯಾಲಯಗಳ ಮೇಲೆ. 10 ವಿಶ್ವವಿದ್ಯಾಲಯಗಳಲ್ಲಿ 9 ವಿಶ್ವವಿದ್ಯಾಲಯಗಳನ್ನ ಮುಚ್ತೀವಿ, ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಿದು? ಇದೆಲ್ಲವೂ ಕೂಡ ಗ್ಯಾರಂಟಿ ಎಫೆಕ್ಟ್ ನಿಂದನಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಗ್ಯಾರಂಟಿಯಿಂದ ದಿವಾಳಿ ಆಯ್ತಾ ಸರ್ಕಾರ? ಶೀಘ್ರದಲ್ಲೇ 9 ವಿಶ್ವವಿದ್ಯಾಲಯಗಳಿಗೆ ಬೀಗ. ಗ್ಯಾರಂಟಿ ಮೂಲಕ ರಾಜ್ಯದ ಗದ್ದುಗೆ ಏರಿದ್ದ ಕಾಂಗ್ರೆಸ್ಗೆ ಈ ಗ್ಯಾರಂಟಿಗಳ ಸೈಡ್ ಎಫೆಕ್ಟ್ ಒಂದೊಂದಾಗಿ ಕಾಣಿಸಿಕೊಳ್ಳಲು ಆರಂಭಿಸಿದೆ. ಬಸ್ ರೇಟ್ ಏರಿಕೆ, ಹಾಲಿನ ದರದಲ್ಲಿ ಏರಿಕೆ, ಮದ್ಯದ ಬೆಲೆಯಲ್ಲಿ ಏರಿಕೆ ಬಳಿಕ ಈಗ ವಿಶ್ವವಿದ್ಯಾಲಯಗಳ ಮೇಲೆ ಕಣ್ಣಿಟ್ಟಿದೆ. ಕರ್ನಾಟಕ ಸರ್ಕಾರವು ಬಿಜೆಪಿ ಆಡಳಿತಾವಧಿಯಲ್ಲಿ ಸ್ಥಾಪಿಸಲಾದ 10 ಹೊಸ ವಿಶ್ವವಿದ್ಯಾಲಯಗಳ ಪೈಕಿ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ನಿರ್ಧರಿಸಿದೆ. ಆರ್ಥಿಕ ಸಂಕಷ್ಟ ಮತ್ತು ಭೂಕೊರತೆಯೇ ಇದಕ್ಕೆ ಕಾರಣ ಎಂದು ವರದಿಯಲ್ಲಿ ಉಲ್ಲೇಖವಾಗಿದೆ. ಹಿಂದೆ ಏನು ಯೂನಿವರ್ಸಿಟಿಗಳ ಬಗ್ಗೆ ಒಂದು ಕಾನೂನು ಮಾಡಿದ್ದು, ಬರೀ ಒಂದು ಯೂನಿವರ್ಸಿಟಿಗೆ 2 ಕೋಟಿ ರೂಪಾಯಿ ಇಟ್ಟಿದ್ರು. ಜಮೀನಿಲ್ಲ, ಹೋಗೋರಿಲ್ಲ. ಎಲ್ಲರೂ ಕೂಡ ಮಂಡ್ಯ, ಚಾಮರಾಜನಗರ, ಬೇರೆ ಬೇರೆಯವ್ರ ಕಡೆಲ್ಲ ನಮಗೆಲ್ಲ ಮೈಸೂರು ಯೂನಿವರ್ಸಿಟಿ ಬೇಕು ಅಂತ ವಿದ್ಯಾರ್ಥಿಗಳೆಲ್ಲ ಆಗಿ ಭಾಳ ಡ್ರಾಪ್ಔಟ್ ಆಗಿದೆ. ಎಲ್ಲ ಅಡ್ಮಿಷನ್ಸ್ ಎಲ್ಲ ಡ್ರಾಪ್ಔಟ್ ಆಗಿ ಮೈಸೂರಿಗೆ ಹೋಗಿ ಶಿಫ್ಟ್ ಆಗ್ತಾ ಇದ್ದಾರೆ. ಕೇಳಿದ್ರಲ್ಲ, ಬೀದರ್ ವಿಶ್ವವಿದ್ಯಾಲಯ ಬಿಟ್ಟು ಉಳಿದ 9 ಹೊಸ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಸಂಪುಟ ಉಪಸಮಿತಿ ತೀರ್ಮಾನ ಮಾಡಿದ್ಯಂತೆ. ಹಾಗಾದ್ರೆ ಯಾವ್ಯಾವ ವಿಶ್ವವಿದ್ಯಾಲಯಗಳಿಗೆ ಬೀಗ ಅನ್ನೋದಾದ್ರೆ, ಮೊದಲನೇದಾಗಿ ನೃಪತುಂಗ ವಿಶ್ವವಿದ್ಯಾಲಯ ಬೆಂಗಳೂರು, ಮಾರಣ್ಯ ಕ್ಲಸ್ಟರ್ ವಿಶ್ವವಿದ್ಯಾಲಯ ಬೆಂಗಳೂರು, ಹಾಸನ ವಿಶ್ವವಿದ್ಯಾಲಯ, ಚಾಮರಾಜನಗರ ವಿಶ್ವವಿದ್ಯಾಲಯ, ಹಾವೇರಿ ವಿಶ್ವವಿದ್ಯಾಲಯ, ಕೊಡಗು ವಿಶ್ವವಿದ್ಯಾಲಯ, ಕೊಪ್ಪಳ ವಿಶ್ವವಿದ್ಯಾಲಯ, ಬಾಗಲಕೋಟೆ ವಿಶ್ವವಿದ್ಯಾಲಯ, ಮಂಡ್ಯ ವಿಶ್ವವಿದ್ಯಾಲಯಗಳಿಗೆ ಶೀಘ್ರದಲ್ಲಿ ಬೀಗ ಎನ್ನಲಾಗುತ್ತಿದೆ. ಇನ್ನು ಈ ವಿವಿಗಳನ್ನು ಮುಚ್ಚಲು ಸರ್ಕಾರ ಕೊಟ್ಟಿರುವ ಕಾರಣಗಳೇನು ಅನ್ನೋದಾದ್ರೆ, 9 ವಿವಿ ಮುಚ್ಚಲು ಕಾರಣ ಏನು? ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಗಳ ವಾಹನ ಖರೀದಿಸಲು ಹಣವಿಲ್ಲ. ಅಲ್ಲದೆ ವಿವಿಗಳ ಕಾರ್ಯಾಚರಣೆಗೆ 342 ಕೋಟಿ ಅಗತ್ಯವಿದೆ. ವಿವಿಗಳ ಸ್ಥಾಪನೆಗೆ 100-200 ಎಕರೆ ಅಗತ್ಯವಿದೆ. ಬಹುತೇಕ ವಿವಿಗಳಿಗೆ ಅಷ್ಟು ಪ್ರಮಾಣದ ಜಾಗ ಲಭ್ಯವಿಲ್ಲ. ಜೊತೆಗೆ ಬೋಧಕೇತರ ಸಿಬ್ಬಂದಿ ವೇತನಕ್ಕೂ ಹಣವಿಲ್ಲ. ಹೀಗೆ 9 ಹೊಸ ವಿಶ್ವವಿದ್ಯಾಲಯಗಳಲ್ಲಿ ವಿತ್ತೀಯ ಕೊರತೆ ಹೆಚ್ಚಿದೆ. ಇನ್ನು ಮಂಡ್ಯ ವಿಶ್ವವಿದ್ಯಾಲಯವನ್ನ ಮತ್ತೆ ಮೈಸೂರು ವಿವಿಗೆ ಸೇರಿಸೋ ಕೂಗು ಹೆಚ್ಚಾಗಿದ್ದು, ಇದರ ಬಗ್ಗೆ ಸರ್ಕಾರ ಯೋಚನೆ ಮಾಡುತ್ತಿದೆ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಈಗಾಗಲೇ ಬೈಫರ್ಕೇಟ್ ಆಗಿರೋದ್ರಿಂದ ಆ ಥರ ಏಕಾಏಕಿ ತೀರ್ಮಾನ ತಗೊಳ್ಳೋದು ಬೇಡ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಬ್ ಕಮಿಟಿನ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಅವರೆಲ್ಲರೂ, ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಎಲ್ಲರೂ ಅವರು ಇನ್ನೂ ವರದಿಯನ್ನು ಕ್ಯಾಬಿನೆಟ್ಗೆ ತಂದಿಲ್ಲ. ಕ್ಯಾಬಿನೆಟ್ಗೆ ಬಂದಾಗ ಅವರು ತೀರ್ಮಾನವನ್ನು, ಅವರ ಅಭಿಪ್ರಾಯವನ್ನು ಮಂಡಿಸ್ತಾರೆ. ಅದು ಫುಲ್ ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ. ಅದಾದ ನಂತರ ಅದು ತೀರ್ಮಾನ ಆಗೋದು. ರಾಜ್ಯದಲ್ಲಿನ 9 ಹೊಸ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಸಂಪುಟ ಉಪಸಮಿತಿ ತೀರ್ಮಾನ ಮಾಡಿದ್ದು, ಸರ್ಕಾರ ಯಾವಾಗ ಅಂತಿಮ ಮುದ್ರೆ ಹಾಕುತ್ತೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂಲಕ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಈಗ ನೋಡಿ ಹಾಲ್ ರೇಟ್ ಜಾಸ್ತಿ ಆಯ್ತು, ಬೇಳೆ ರೇಟ್ ಜಾಸ್ತಿ ಆಯ್ತು, ಬಸ್ ದರ ಹೆಚ್ಚಾಯ್ತು, ಕೊನೆ ಪಕ್ಷ ಈಗ ಮೆಟ್ರೋ ದರ ಕೂಡ ಹೆಚ್ಚಳ ಮಾಡಿದ್ದಾರೆ. ಈಗ ಆ ಗ್ಯಾರಂಟಿ ಎಫೆಕ್ಟ್ ನಿಂದಾಗಿ ಸಾರ್ವಜನಿಕರ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ ಅನ್ನೋದಕ್ಕೆ ಈಗ ಇದೊಂದು ಉದಾಹರಣೆ. ಯಾಕಂತಂದ್ರೆ ಎಲ್ಲಾ ರೇಟ್ ಜಾಸ್ತಿ ಆದ ನಂತರ ಈಗ ಸರ್ಕಾರದ ಕಣ್ಣು ಬಿದ್ದಿರುವಂತದ್ದು ವಿಶ್ವವಿದ್ಯಾಲಯಗಳ ಮೇಲೆ. 10 ವಿಶ್ವವಿದ್ಯಾಲಯಗಳಲ್ಲಿ 9 ವಿಶ್ವವಿದ್ಯಾಲಯಗಳನ್ನ ಮುಚ್ತೀವಿ, ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಿದು? ಇದೆಲ್ಲವೂ ಕೂಡ ಗ್ಯಾರಂಟಿ ಎಫೆಕ್ಟ್ ನಿಂದನಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಗ್ಯಾರಂಟಿಯಿಂದ ದಿವಾಳಿ ಆಯ್ತಾ ಸರ್ಕಾರ? ಶೀಘ್ರದಲ್ಲೇ 9 ವಿಶ್ವವಿದ್ಯಾಲಯಗಳಿಗೆ ಬೀಗ. ಗ್ಯಾರಂಟಿ ಮೂಲಕ ರಾಜ್ಯದ ಗದ್ದುಗೆ ಏರಿದ್ದ ಕಾಂಗ್ರೆಸ್ಗೆ ಈ ಗ್ಯಾರಂಟಿಗಳ ಸೈಡ್ ಎಫೆಕ್ಟ್ ಒಂದೊಂದಾಗಿ ಕಾಣಿಸಿಕೊಳ್ಳಲು ಆರಂಭಿಸಿದೆ. ಬಸ್ ರೇಟ್ ಏರಿಕೆ, ಹಾಲಿನ ದರದಲ್ಲಿ ಏರಿಕೆ, ಮದ್ಯದ ಬೆಲೆಯಲ್ಲಿ ಏರಿಕೆ ಬಳಿಕ ಈಗ ವಿಶ್ವವಿದ್ಯಾಲಯಗಳ ಮೇಲೆ ಕಣ್ಣಿಟ್ಟಿದೆ. ಕರ್ನಾಟಕ ಸರ್ಕಾರವು ಬಿಜೆಪಿ ಆಡಳಿತಾವಧಿಯಲ್ಲಿ ಸ್ಥಾಪಿಸಲಾದ 10 ಹೊಸ ವಿಶ್ವವಿದ್ಯಾಲಯಗಳ ಪೈಕಿ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ನಿರ್ಧರಿಸಿದೆ. ಆರ್ಥಿಕ ಸಂಕಷ್ಟ ಮತ್ತು ಭೂಕೊರತೆಯೇ ಇದಕ್ಕೆ ಕಾರಣ ಎಂದು ವರದಿಯಲ್ಲಿ ಉಲ್ಲೇಖವಾಗಿದೆ. ಹಿಂದೆ ಏನು ಯೂನಿವರ್ಸಿಟಿಗಳ ಬಗ್ಗೆ ಒಂದು ಕಾನೂನು ಮಾಡಿದ್ದು, ಬರೀ ಒಂದು ಯೂನಿವರ್ಸಿಟಿಗೆ 2 ಕೋಟಿ ರೂಪಾಯಿ ಇಟ್ಟಿದ್ರು. ಜಮೀನಿಲ್ಲ, ಹೋಗೋರಿಲ್ಲ.
ಹೋಗೋರು ಇಲ್ಲ. ಎಲ್ಲರೂ ಕೂಡ ಮಂಡ್ಯ, ಚಾಮರಾಜನಗರ, ಬೇರೆ ಬೇರೆಯವ್ರ ಕಡೆಲ್ಲ ನಮಗೆಲ್ಲ ಮೈಸೂರು ಯೂನಿವರ್ಸಿಟಿ ಬೇಕು ಅಂತ ವಿದ್ಯಾರ್ಥಿಗಳೆಲ್ಲ ಆಗಿ ಭಾಳ ಡ್ರಾಪ್ಔಟ್ ಆಗಿದೆ. ಎಲ್ಲ ಅಡ್ಮಿಷನ್ಸ್ ಎಲ್ಲ ಡ್ರಾಪ್ಔಟ್ ಆಗಿ ಮೈಸೂರಿಗೆ ಹೋಗಿ ಶಿಫ್ಟ್ ಆಗ್ತಾ ಇದ್ದಾರೆ. ಕೇಳಿದ್ರಲ್ಲ, ಬೀದರ್ ವಿಶ್ವವಿದ್ಯಾಲಯ ಬಿಟ್ಟು ಉಳಿದ 9 ಹೊಸ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಸಂಪುಟ ಉಪಸಮಿತಿ ತೀರ್ಮಾನ ಮಾಡಿದ್ಯಂತೆ. ಹಾಗಾದ್ರೆ ಯಾವ್ಯಾವ ವಿಶ್ವವಿದ್ಯಾಲಯಗಳಿಗೆ ಬೀಗ ಅನ್ನೋದಾದ್ರೆ, ಮೊದಲನೇದಾಗಿ ನೃಪತುಂಗ ವಿಶ್ವವಿದ್ಯಾಲಯ ಬೆಂಗಳೂರು, ಮಾರಣ್ಯ ಕ್ಲಸ್ಟರ್ ವಿಶ್ವವಿದ್ಯಾಲಯ ಬೆಂಗಳೂರು, ಹಾಸನ ವಿಶ್ವವಿದ್ಯಾಲಯ, ಚಾಮರಾಜನಗರ ವಿಶ್ವವಿದ್ಯಾಲಯ, ಹಾವೇರಿ ವಿಶ್ವವಿದ್ಯಾಲಯ, ಕೊಡಗು ವಿಶ್ವವಿದ್ಯಾಲಯ, ಕೊಪ್ಪಳ ವಿಶ್ವವಿದ್ಯಾಲಯ, ಬಾಗಲಕೋಟೆ ವಿಶ್ವವಿದ್ಯಾಲಯ, ಮಂಡ್ಯ ವಿಶ್ವವಿದ್ಯಾಲಯಗಳಿಗೆ ಶೀಘ್ರದಲ್ಲಿ ಬೀಗ ಎನ್ನಲಾಗುತ್ತಿದೆ. ಇನ್ನು ಈ ವಿವಿಗಳನ್ನು ಮುಚ್ಚಲು ಸರ್ಕಾರ ಕೊಟ್ಟಿರುವ ಕಾರಣಗಳೇನು ಅನ್ನೋದಾದ್ರೆ, 9 ವಿವಿ ಮುಚ್ಚಲು ಕಾರಣ ಏನು? ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಗಳ ವಾಹನ ಖರೀದಿಸಲು ಹಣವಿಲ್ಲ. ಅಲ್ಲದೆ ವಿವಿಗಳ ಕಾರ್ಯಾಚರಣೆಗೆ 342 ಕೋಟಿ ಅಗತ್ಯವಿದೆ. ವಿವಿಗಳ ಸ್ಥಾಪನೆಗೆ 100-200 ಎಕರೆ ಅಗತ್ಯವಿದೆ. ಬಹುತೇಕ ವಿವಿಗಳಿಗೆ ಅಷ್ಟು ಪ್ರಮಾಣದ ಜಾಗ ಲಭ್ಯವಿಲ್ಲ. ಜೊತೆಗೆ ಬೋಧಕೇತರ ಸಿಬ್ಬಂದಿ ವೇತನಕ್ಕೂ ಹಣವಿಲ್ಲ. ಹೀಗೆ 9 ಹೊಸ ವಿಶ್ವವಿದ್ಯಾಲಯಗಳಲ್ಲಿ ವಿತ್ತೀಯ ಕೊರತೆ ಹೆಚ್ಚಿದೆ. ಇನ್ನು ಮಂಡ್ಯ ವಿಶ್ವವಿದ್ಯಾಲಯವನ್ನ ಮತ್ತೆ ಮೈಸೂರು ವಿವಿಗೆ ಸೇರಿಸೋ ಕೂಗು ಹೆಚ್ಚಾಗಿದ್ದು, ಇದರ ಬಗ್ಗೆ ಸರ್ಕಾರ ಯೋಚನೆ ಮಾಡುತ್ತಿದೆ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಈಗಾಗಲೇ ಬೈಫರ್ಕೇಟ್ ಆಗಿರೋದ್ರಿಂದ ಆ ಥರ ಏಕಾಏಕಿ ತೀರ್ಮಾನ ತಗೊಳ್ಳೋದು ಬೇಡ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಬ್ ಕಮಿಟಿನ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಅವರೆಲ್ಲರೂ, ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಎಲ್ಲರೂ ಅವರು ಇನ್ನೂ ವರದಿಯನ್ನು ಕ್ಯಾಬಿನೆಟ್ಗೆ ತಂದಿಲ್ಲ. ಕ್ಯಾಬಿನೆಟ್ಗೆ ಬಂದಾಗ ಅವರು ತೀರ್ಮಾನವನ್ನು, ಅವರ ಅಭಿಪ್ರಾಯವನ್ನು ಮಂಡಿಸ್ತಾರೆ. ಅದು ಫುಲ್ ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ. ಅದಾದ ನಂತರ ಅದು ತೀರ್ಮಾನ ಆಗೋದು. ರಾಜ್ಯದಲ್ಲಿನ 9 ಹೊಸ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಸಂಪುಟ ಉಪಸಮಿತಿ ತೀರ್ಮಾನ ಮಾಡಿದ್ದು, ಸರ್ಕಾರ ಯಾವಾಗ ಅಂತಿಮ ಮುದ್ರೆ ಹಾಕುತ್ತೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂಲಕ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಈಗ ನೋಡಿ, ಹಾಲ್ ರೇಟ್ ಜಾಸ್ತಿ ಆಯ್ತು, ಬೇಳೆ ರೇಟ್ ಜಾಸ್ತಿ ಆಯ್ತು, ಬಸ್ ದರ ಹೆಚ್ಚಾಯ್ತು, ಕೊನೆ ಪಕ್ಷ ಈಗ ಮೆಟ್ರೋ ದರ ಕೂಡ ಹೆಚ್ಚಳ ಮಾಡಿದ್ದಾರೆ. ಈಗ ಆ ಗ್ಯಾರಂಟಿ ಎಫೆಕ್ಟ್ ನಿಂದಾಗಿ ಸಾರ್ವಜನಿಕರ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ ಅನ್ನೋದಕ್ಕೆ ಈಗ ಇದೊಂದು ಉದಾಹರಣೆ. ಯಾಕಂತಂದ್ರೆ ಎಲ್ಲಾ ರೇಟ್ ಜಾಸ್ತಿ ಆದ ನಂತರ ಈಗ ಸರ್ಕಾರದ ಕಣ್ಣು ಬಿದ್ದಿರುವಂತದ್ದು ವಿಶ್ವವಿದ್ಯಾಲಯಗಳ ಮೇಲೆ. 10 ವಿಶ್ವವಿದ್ಯಾಲಯಗಳಲ್ಲಿ 9 ವಿಶ್ವವಿದ್ಯಾಲಯಗಳನ್ನ ಮುಚ್ತೀವಿ, ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಿದು? ಇದೆಲ್ಲವೂ ಕೂಡ ಗ್ಯಾರಂಟಿ ಎಫೆಕ್ಟ್ ನಿಂದನಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಗ್ಯಾರಂಟಿಯಿಂದ ದಿವಾಳಿ ಆಯ್ತಾ ಸರ್ಕಾರ? ಶೀಘ್ರದಲ್ಲೇ 9 ವಿಶ್ವವಿದ್ಯಾಲಯಗಳಿಗೆ ಬೀಗ. ಗ್ಯಾರಂಟಿ ಮೂಲಕ ರಾಜ್ಯದ ಗದ್ದುಗೆ ಏರಿದ್ದ ಕಾಂಗ್ರೆಸ್ಗೆ ಈ ಗ್ಯಾರಂಟಿಗಳ ಸೈಡ್ ಎಫೆಕ್ಟ್ ಒಂದೊಂದಾಗಿ ಕಾಣಿಸಿಕೊಳ್ಳಲು ಆರಂಭಿಸಿದೆ. ಬಸ್ ರೇಟ್ ಏರಿಕೆ, ಹಾಲಿನ ದರದಲ್ಲಿ ಏರಿಕೆ, ಮದ್ಯದ ಬೆಲೆಯಲ್ಲಿ ಏರಿಕೆ ಬಳಿಕ ಈಗ ವಿಶ್ವವಿದ್ಯಾಲಯಗಳ ಮೇಲೆ ಕಣ್ಣಿಟ್ಟಿದೆ. ಕರ್ನಾಟಕ ಸರ್ಕಾರವು ಬಿಜೆಪಿ ಆಡಳಿತಾವಧಿಯಲ್ಲಿ ಸ್ಥಾಪಿಸಲಾದ 10 ಹೊಸ ವಿಶ್ವವಿದ್ಯಾಲಯಗಳ ಪೈಕಿ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ನಿರ್ಧರಿಸಿದೆ. ಆರ್ಥಿಕ ಸಂಕಷ್ಟ ಮತ್ತು ಭೂಕೊರತೆಯೇ ಇದಕ್ಕೆ ಕಾರಣ ಎಂದು ವರದಿಯಲ್ಲಿ ಉಲ್ಲೇಖವಾಗಿದೆ. ಹಿಂದೆ ಏನು ಯೂನಿವರ್ಸಿಟಿಗಳ ಬಗ್ಗೆ ಒಂದು ಕಾನೂನು ಮಾಡಿದ್ದು, ಬರೀ ಒಂದು ಯೂನಿವರ್ಸಿಟಿಗೆ 2 ಕೋಟಿ ರೂಪಾಯಿ ಇಟ್ಟಿದ್ರು. ಜಮೀನಿಲ್ಲ, ಹೋಗೋರು ಇಲ್ಲ. ಎಲ್ಲರೂ ಕೂಡ ಮಂಡ್ಯ, ಚಾಮರಾಜನಗರ, ಬೇರೆ ಬೇರೆಯವ್ರ ಕಡೆಲ್ಲ ನಮಗೆಲ್ಲ ಮೈಸೂರು ಯೂನಿವರ್ಸಿಟಿ ಬೇಕು ಅಂತ ವಿದ್ಯಾರ್ಥಿಗಳೆಲ್ಲ ಆಗಿ ಭಾಳ ಡ್ರಾಪ್ಔಟ್ ಆಗಿದೆ. ಎಲ್ಲ ಅಡ್ಮಿಷನ್ಸ್ ಎಲ್ಲ ಡ್ರಾಪ್ಔಟ್ ಆಗಿ ಮೈಸೂರಿಗೆ ಹೋಗಿ ಶಿಫ್ಟ್ ಆಗ್ತಾ ಇದ್ದಾರೆ. ಕೇಳಿದ್ರಲ್ಲ, ಬೀದರ್ ವಿಶ್ವವಿದ್ಯಾಲಯ ಬಿಟ್ಟು ಉಳಿದ 9 ಹೊಸ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಸಂಪುಟ ಉಪಸಮಿತಿ ತೀರ್ಮಾನ ಮಾಡಿದ್ಯಂತೆ. ಹಾಗಾದ್ರೆ ಯಾವ್ಯಾವ ವಿಶ್ವವಿದ್ಯಾಲಯಗಳಿಗೆ ಬೀಗ ಅನ್ನೋದಾದ್ರೆ, ಮೊದಲನೇದಾಗಿ ನೃಪತುಂಗ ವಿಶ್ವವಿದ್ಯಾಲಯ ಬೆಂಗಳೂರು, ಮಾರಣ್ಯ ಕ್ಲಸ್ಟರ್ ವಿಶ್ವವಿದ್ಯಾಲಯ ಬೆಂಗಳೂರು, ಹಾಸನ ವಿಶ್ವವಿದ್ಯಾಲಯ, ಚಾಮರಾಜನಗರ ವಿಶ್ವವಿದ್ಯಾಲಯ, ಹಾವೇರಿ ವಿಶ್ವವಿದ್ಯಾಲಯ, ಕೊಡಗು ವಿಶ್ವವಿದ್ಯಾಲಯ, ಕೊಪ್ಪಳ ವಿಶ್ವವಿದ್ಯಾಲಯ, ಬಾಗಲಕೋಟೆ ವಿಶ್ವವಿದ್ಯಾಲಯ, ಮಂಡ್ಯ ವಿಶ್ವವಿದ್ಯಾಲಯಗಳಿಗೆ ಶೀಘ್ರದಲ್ಲಿ ಬೀಗ ಎನ್ನಲಾಗುತ್ತಿದೆ. ಇನ್ನು ಈ ವಿವಿಗಳನ್ನು ಮುಚ್ಚಲು ಸರ್ಕಾರ ಕೊಟ್ಟಿರುವ ಕಾರಣಗಳೇನು ಅನ್ನೋದಾದ್ರೆ, 9 ವಿವಿ ಮುಚ್ಚಲು ಕಾರಣ ಏನು? ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಗಳ ವಾಹನ ಖರೀದಿಸಲು ಹಣವಿಲ್ಲ. ಅಲ್ಲದೆ ವಿವಿಗಳ